ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾರ್ದೋನಿವ್. ಇಂದು ಕಾಲಮೃತ್ಯುವಿನ ಬಗ್ಗೆ ಒಂದು ಕಿರು ಪರಿಚಯ. ಇದು ಅಕಾಲಿಕ ಮರಣದ ಮುನ್ಸೂಚನೆಯನ್ನು ಕೊಡುತ್ತದೆ. ಈ ಸಂಭವವು ಜ್ಯೋತಿಷ ಪ್ರಭಾವಗಳು, ಶಾಪಗಳು ಅಥವಾ ಒಬ್ಬರ ಕರ್ಮದ ಪರಿಣಾಮಗಳು ಸೇರಿದಂತೆ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಮಹಾಕಾಳೇಶ್ವರನನ್ನು ತನ್ನ ಭಕ್ತರನ್ನು ಕಾಲಮೃತ್ಯುವಿನಿಂದ ರಕ್ಷಿಸುವ ಸಾಮರ್ಥ್ಯವಿರುವ ಶಕ್ತಿಶಾಲಿ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಆ ಮೂಲಕ ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಾವು ಕಾಣಬಹುದು. ಪುರಾಣಗಳಲ್ಲಿ ಶಿವನನ್ನು ಮಹಾಕಾಳೇಶ್ವರ ಎಂದು ಕರೆಯಲಾಗುತ್ತದೆ. ಅವನು ತನ್ನ ಭಕ್ತರನ್ನು ಅಪಾಯದಿಂದ ರಕ್ಷಿಸುತ್ತಾನೆ. ಪೂಜಾ ವಿಧಾನಗಳಿಂದ ಮತ್ತು ಮಂತ್ರಗಳ ಪಠನ ಮೂಲಕ ಮಹಾಕಾಳೇಶ್ವರನನ್ನ ಉಳಿಸಿಕೊಳ್ಳುವುದು ಅಗತ್ಯ, ಏಕೆಂದರೆ ಈ ಅಭ್ಯಾಸಗಳು ಅಕಾಲಿಕ ಮರಣದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಾಲಮೃತ್ಯುವಿಗೆ ವಿವಿಧ ಪರಿಹಾರಗಳಲ್ಲಿ ಹೋಮಗಳು, ದಾನಗಳು ಮತ್ತು ಜ್ಯೋತಿಷದ ಪ್ರಭಾವಗಳು ಸೇರಿವೆ. ಅದು ಅಕಾಲಿಕ ಮರಣದ ಪರಿಣಾಮಗಳನ್ನು ನಿವಾರಿಸುತ್ತದೆ. ಇದಲ್ಲದೆ ಕಾಲಮೃತ್ಯುವನ್ನು ಪರಿಹಾರ ಮಾಡುವುದರಲ್ಲಿ ಜ್ಯೋತಿಷವು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಆದುದರಿಂದ ಜ್ಯೋತಿಷಿಗಳಿಂದ ಮಾರ್ಗದರ್ಶನ ಪಡೆಯುವುದು ಅತ್ಯಗತ್ಯ. ಕೊನೆಯಲ್ಲಿ ಕರ್ಮವು ಕಾಲಮೃತ್ಯುವನ್ನು ರೂಪಿಸುವುದಲ್ಲಿ ಒಬ್ಬರ ಭವಿಷ್ಯವನ್ನು ಮಾರ್ಮಿಕವಾಗಿ ರಚಿಸುತ್ತದೆ. ಓಂ ನಮಃ ಶಿವಾಯ.